ವಿಶ್ವ ಮಹಿಳಾ ದಿನಾಚರಣೆಯನ್ನು ಇಂದು ಹಮ್ಮಿಕೊಂಡಿದ್ದು ಪ್ರತಿಯೊಬ್ಬ ಮಹಿಳೆಯರಿಗೂ ಅಭಿಮಾನವನ್ನು ಉಂಟು ಮಾಡುವ ಸಂಗತಿಯಾಗಿದೆ. ಅನೇಕ ಮಹಿಳಾ ಹೋರಾಟಗಳ ಫಲದಿಂದ ಮಹಿಳಾ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಅವರು ತಿಳಿಸಿದರು. ಅವರು ಇಂದು ಯತ್ತಗದಹಳ್ಳಿ ಎಂಒಬಿ ಸಮುದಾಯ ಭವನದಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆ 2024 ಕಾರ್ಯಕ್ರಮದಲ್ಲಿ ಮಾತನಾಡಿದರು. 1908ರಲ್ಲಿ ನಡೆದಂತಹ ಎಲ್ಲ ಮಹಿಳಾ ಚಳುವಳಿಗೆ ಉತ್ತರವಾಗಿ ವಿಶ್ವಸಂಸ್ಥೆಯು ಮಹಿಳಾ ದಿನಾಚರಣೆಯನ್ನು ಘೋಷಿಸಿತು. 19ನೇ ಶತಮಾನದ ಆದಿಯಿಂದ ಮಹಿಳಾ ದಿನವನ್ನು ಆಚರಿಸ್ತಾ ಬಂದಿದ್ದು, 10ನೇ ಶತಮಾನದಲ್ಲಿ ರಾಣಿ ಅತ್ತಿಮಬ್ಬೆ ಒಳ್ಳೆಯ ರಾಜ್ಯಭಾರವನ್ನು ಮಾಡಿದವರು. ಜೈನ ಸಾಹಿತ್ಯವನ್ನು ರಚಿಸಿ ಉತ್ತಮ ಕೀರ್ತಿಯನ್ನು ಪಡೆದರು. ಅಂದಿನ ಕಾಲದ ಮಹಿಳೆಯರಿಗೆ ಮಾದರಿಯಾಗಿ ನಿಂತವರು ಎಂದು ಹೇಳಿದರು. ಖಂಡಿತ ಈ ರೈತಶ್ರೀಗೆ ಹೋಗುತ್ತೆ ಮತ್ತು ಹೆಣ್ಮಕ್ಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಗಂಡು ಮಕ್ಕಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಮಹಿಳಾ ಸೇತನವರು ಸೇಲ್ ಮೇಲ್ ಅವರು ಸೇಲ್ ಇಂಟೆಲಿಜೆನ್ಸ್ ಅಂತ ವರದಕ್ಷಿಣೆ ಇಲ್ಲ ಅಂತ ಹೇಳಿ, ವಂಶ ಪಾರಂಪರ್ಯವಾದ ಆಸ್ತಿಗೆ ಬೇಕು ಅಂತ ಹೇಳಿ ಅವಾಗ ಹೆಣ್ಮಕ್ಳು ಕೂಡ ಸ್ಟ್ರಾಂಗ್ ಆಗಿ ಬೆಳೀಬೋದು. ಈ ಸಲದ ಒಂದು ಘೋಷಣೆ ಏನಿರುತ್ತೆ, ಇನ್ವೆಸ್ಟ್ ಇನ್ಕ್ಲೂಡ್ ಇದು ಹೆಣ್ಮಕ್ಳನ್ನು ಸೇರಿಸ್ಕೊಳ್ಳಿ. ನಮಗೆ ಇದು ಎಲ್ಲ ಪ್ರಗತಿಯು ಹೆಣ್ಮಕ್ಳನ್ನ ಒಳಗೆ ಸೇರಿಸ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಯತ್ತಗದಹಳ್ಳಿ ಬಾಲಯೇಸುವಿನ ದೇವಾಲಯದ ಧರ್ಮಗುರು ಆಂಟನಿ ಫ್ರಾನ್ಸಿಸ್, ಗುತ್ತಲು ಗ್ರಾಮಾಡಳಿತಾಧಿಕಾರಿ ಸುಷ್ಮಾ ಪಿಕೆ, ಎಂಒಬಿ ಗ್ರಾಮೀಣ ಆರೋಗ್ಯ ಕೇಂದ್ರ ಸಂಸ್ಥಾಪಕರು ಸಿಸ್ಟರ್ ಲೀಲಾ, ಅಧ್ಯಕ್ಷ ಸಿಸ್ಟರ್ ಜೋಳಿ, ನಿರ್ದೇಶಕರು ಸಿಸ್ಟರ್ ಪ್ರಿಂಟೋ ಮ್ಯಾಥ್ಯೂ, ಚಿಲುಮೆ ಮಹಿಳಾ ಮಹಾ ಒಕ್ಕೂಟದ ಅಧ್ಯಕ್ಷೆ ಚಿಕ್ಕತಾಯಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.